ಎಲ್ರಿಗೂ ನಮಸ್ಕಾರ. ಬ್ಯಾಂಕಿನಲ್ಲಿ ತೆರೆಯಬಹುದಾದ ಖಾತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ನಾವು ಬ್ಯಾಂಕಿನ ಜೊತೆ ವ್ಯವಹರಿಸಬೇಕಾದರೆ ನಾವು ಈ ಖಾತೆಗಳನ್ನು ಹೊಂದಿರಬೇಕಾಗ್ತದೆ. ಹಾಗಾದರೆ ಆ ಖಾತೆಗಳು ಯಾವುವು, ನಾವು ಎಷ್ಟು ರೀತಿಯ ಖಾತೆಗಳನ್ನು ತೆರೆಯಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದು ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟ್. ನೆಕ್ಸ್ಟ್ ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್. ಮೂರನೇದು ಆವರ್ತ ಠೇವಣಿ ಖಾತೆ, ರೆಕರಿಂಗ್ ಡಿಪಾಸಿಟ್ ಅಕೌಂಟ್. ಲಾಸ್ಟ್ ಒನ್ ನಿಶ್ಚಿತ ಠೇವಣಿ ಖಾತೆ, ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್. ಈ ರೀತಿಯ 4 ಖಾತೆಗಳನ್ನು ನಾವು ಬ್ಯಾಂಕಿನಲ್ಲಿ ತೆರೆಯಬಹುದಾಗಿದೆ. ಈ ಖಾತೆಗಳ ಬಗ್ಗೆ ಅಂದರೆ ಉಳಿತಾಯ ಖಾತೆಯನ್ನು ಯಾರು ತೆರೆಯಬಹುದು, ಚಾಲ್ತಿ ಖಾತೆಯನ್ನು ಯಾರು ತೆರೆಯಬಹುದು, ಈ ಎಲ್ಲ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ಮುಂದೆ ತಿಳಿದುಕೊಳ್ತಾ ಹೋಗ್ತೀವಿ ಫ್ರೆಂಡ್ಸ್. ಹೀಗೆ ಬ್ಯಾಂಕ್ನಲ್ಲಿ 4 ಖಾತೆಗಳನ್ನು ನಾವು ತೆರೆಯಬಹುದಾಗಿದೆ. ಬ್ಯಾಂಕ್ ಖಾತೆಗಳಲ್ಲಿ ಮೊದಲನೇ ಖಾತೆಯಾದಂತಹ ಉಳಿತಾಯ ಖಾತೆಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಉಳಿತಾಯ ಖಾತೆ ಯಾರು ತೆರಿಬಹುದು, ಯಾರಿಗೆ ಈ ಉಳಿತಾಯ ಖಾತೆ ಸೂಕ್ತವಾಗಿರ್ತದೆ ಅನ್ನೋದನ್ನ ನೋಡೋಣ. ನೋಡಿ, ಸಾಮಾನ್ಯವಾಗಿ ವೇತನ ಪಡೆಯುವವರು, ನೋಡಿ ತಿಂಗಳು ವೇತನವನ್ನು ಪಡೆಯೋರಿಗೆ ಈ ಉಳಿತಾಯ ಖಾತೆ ಸೂಕ್ತವಾಗಿರ್ತದೆ. ಮತ್ತು ಒಂದು ನಿಯಮಿತ ಆದಾಯ ಹೊಂದಿರುವ ಜನರಿಗೆ ಈ ಉಳಿತಾಯ ಖಾತೆ ಸೂಕ್ತವಾಗಿರ್ತದೆ. ನೋಡಿ, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರಿಗೆ ಈ ಉಳಿತಾಯ ಖಾತೆ ಸೂಕ್ತವಾಗಿರ್ತದೆ. ವಿದ್ಯಾರ್ಥಿಗಳು ಉಳಿತಾಯ ಖಾತೆಯನ್ನು ತೆರೆಯಬಹುದಾಗಿದೆ ಮತ್ತು ಪಿಂಚಣಿಯನ್ನು ಪಡ್ಕೊಳ್ತಾರಲ್ಲ ಅವ್ರಿಗೂ ಕೂಡ ಈ ಉಳಿತಾಯ ಖಾತೆ ಸೂಕ್ತವಾಗಿರ್ತದೆ. ಈ ಖಾತೆಯು ನೋಡಿ ಜನರು ಹಣ ಉಳಿತಾಯವನ್ನು ಮಾಡಲು ಇದು ಸೂಕ್ತವಾಗಿದೆ, ಉಳಿತಾಯ ಮಾಡಲು ಸಹಾಯಕವಾಗಿದೆ. ಈ ಖಾತೆಯಲ್ಲಿ ಇಂತಿಷ್ಟೇ ಮೊತ್ತದ ಹಣ ಇರಬೇಕು ಅನ್ನೋ ಪರಿಮಿತಿ ಇಲ್ಲ. ಎಷ್ಟು ದೊಡ್ಡ ಮೊತ್ತದ ಹಣವನ್ನು ಕೂಡ ಈ ಖಾತೆಯಲ್ಲಿ ಇಡಬಹುದು. ಠೇವಣಿ ಇಟ್ಟಂತಹ ಹಣವನ್ನು ಅಥವಾ ಉಳಿತಾಯ ಮಾಡಿದ ಹಣವನ್ನು ನಾವು ವಾಪಸ್ ಹಿಂದಕ್ಕೆ ಪಡ್ಕೊಳ್ಳೋದಕ್ಕೆ ಚೆಕ್ ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿಯ ಮುಖಾಂತರ ವಾಪಸ್ ಪಡೆಯಬಹುದಾಗಿದೆ. ಉಳಿತಾಯ ಖಾತೆಯನ್ನು ನೋಡಿದ್ವಿ, ಈಗ ಚಾಲ್ತಿ ಖಾತೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಖಾತೆ ಯಾರಿಗೆ ಸಹಾಯಕವಾಗಿರ್ತದೆ, ಯಾರಿಗೆ ಸೂಕ್ತವಾಗಿರ್ತದೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ನೋಡಿ, ಹೆಚ್ಚು ಬ್ಯಾಂಕು ವಹಿವಾಟು ನಡೆಸುವ ವ್ಯಾಪಾರಸ್ಥರಿಗೆ, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರಿಗೆ ಈ ಚಾಲ್ತಿ ಖಾತೆ ಸೂಕ್ತವಾಗಿರ್ತದೆ, ಸಹಾಯಕವಾಗಿರ್ತದೆ. ನೋಡಿ, ಠೇವಣಿಗಳ ಮರುಪಾವತಿ, ಬೇಡಿಕೆ ಠೇವಣಿಗಳು, ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿರ್ತದೆ. ಈ ಚಾಲ್ತಿ ಖಾತೆಯಲ್ಲಿ ಠೇವಣಿಗಳನ್ನು ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳು, ಉಪಸರ್ಗ ಅಂದರೆ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವ ವ್ಯವಹಾರಗಳು, ಹೀಗೆ ಹಣವನ್ನು ಹಿಂಪಡೆಯಲು ಕೂಡ ಸಾಧ್ಯವಿರ್ತದೆ. ನೋಡಿ, ಹಣವನ್ನು ದಿನಕ್ಕೆ ಎಷ್ಟು ಬಾರಿಯಾದರೂ ತುಂಬೋದು. ಬ್ಯಾಂಕ್ಗೆ ಒಂದು ದಿನದಲ್ಲಿ ಎಷ್ಟು ಬಾರಿ ಆದರೂ ಬೇಕಾದರೂ ಹಣವನ್ನು ತುಂಬಬಹುದು ಮತ್ತು ಎಷ್ಟು ಬಾರಿ ಆದರೂ ಹಣವನ್ನು ಹಿಂಪಡೆಯಬಹುದಾಗಿದೆ. ಈ ಚಾಲ್ತಿ ಖಾತೆಯಲ್ಲಿ ಮಾತ್ರ, ಉಳಿತಾಯ ಖಾತೆಯಲ್ಲಿ ಇದು ಅನ್ವಯ ಆಗೋದಿಲ್ಲ. ಚಾಲ್ತಿ ಖಾತೆಯಲ್ಲಿ ಹಣವನ್ನು ಎಷ್ಟು ಬಾರಿ ಆದರೂ ತುಂಬಬಹುದು ಒಂದು ದಿನದಲ್ಲಿ, ಮತ್ತು ಎಷ್ಟು ಬಾರಿ ಆದರೂ ವಾಪಸ್ ಪಡೆದುಕೊಳ್ಬಹುದು. ನೋಡಿ, ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡೋದಿಲ್ಲ. ನೋಡಿ, ಉಳಿತಾಯ ಖಾತೆಯಲ್ಲಿ ಬ್ಯಾಂಕುಗಳು ಬಡ್ಡಿಯನ್ನು ಕೊಡ್ತಾರೆ ಠೇವಣಿಗಳಿಗೆ, ಆದರೆ ಚಾಲ್ತಿ ಖಾತೆಯಲ್ಲಿ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡೋದಿಲ್ಲ. ಬದಲಿಗೆ ಬ್ಯಾಂಕುಗಳು ತಮ್ಮ ಸೇವೆಗೆ ಸೇವಾ ಶುಲ್ಕವನ್ನು ವಸೂಲು ಮಾಡುತ್ತವೆ. ನೋಡಿ, ಚಾಲ್ತಿ ಖಾತೆಯನ್ನು ತೆರೆದವರು ವ್ಯಾಪಾರಸ್ಥರೇ ಆಗಿರ್ತಾರೆ. ಇವರು ಹೆಚ್ಚು ವಹಿವಾಟವನ್ನು ನಡೆಸೋರಾಗಿರ್ತಾರೆ ಬ್ಯಾಂಕಿನಲ್ಲಿ ದಿನನಿತ್ಯ. ನೋಡಿ, ದಿನಕ್ಕೆ ಇವರು ಎಷ್ಟು ಬಾರಿ ಆದರೂ ಹಣವನ್ನು ತುಂಬೋದು, ಎಷ್ಟು ಬಾರಿ ಆದರೂ ಹಣವನ್ನು ಹಿಂಪಡೆಯಬಹುದಾಗಿದೆ. ನೋಡಿ, ಇವರಿಗೆ ಬಡ್ಡಿಯನ್ನು ಬ್ಯಾಂಕ್ ನೀಡೋದಿಲ್ಲ, ಬದಲಿಗೆ ಸೇವಾ ಶುಲ್ಕವನ್ನು ಅವರಿಂದನೇ ಕೂಡ ವಸೂಲು ಮಾಡ್ತದೆ ಬ್ಯಾಂಕ್. ನೆಕ್ಸ್ಟು ಮೂರನೇದು ಆವರ್ತ ಠೇವಣಿ ಖಾತೆ. ನೋಡಿ, ಈ ಖಾತೆಯನ್ನು ಭವಿಷ್ಯ ಕಾಲದಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ದಿನದಂದು ಹಿಂದಕ್ಕೆ ಪಡೆಯಲು ಈ ಖಾತೆಯನ್ನು ತೆರೆಯಲ್ಪಡ್ತಾರೆ. ಅಂದರೆ ನೋಡಿ, ಭವಿಷ್ಯತ್ತಿನ ಅವಶ್ಯಕತೆಗಳಿಗಾಗಿ, ಅಂದರೆ ಮಕ್ಕಳ ಮದುವೆ ಮಾಡಲಿಕ್ಕೆ ಇಂತಿಷ್ಟು ವರ್ಷಗಳು ತಿಂಗಳು ಇಷ್ಟಿಷ್ಟು ಅಮೌಂಟನ್ನು ಬ್ಯಾಂಕ್ಗೆ ಪಾವತಿಸ್ತಾರೆ. ಆಗ ಬ್ಯಾಂಕ್ ಆ ಅವಧಿ ಮುಗಿದ ನಂತರ ಆ ಹಣದೊಂದಿಗೆ ಬಡ್ಡಿಯನ್ನು ಕೂಡ ಸೇರಿಸಿ ಕೊಡೋದನ್ನು ನಾವು ಗಮನಿಸಬಹುದಾಗಿದೆ. ಹೀಗೆ ಭವಿಷ್ಯದ ಅವಶ್ಯಕತೆಗಳಿಗೆ ತಿಂಗಳು ವ್ಯವಸ್ಥಿತವಾಗಿ ಠೇವಣಿಗಳನ್ನು ಒಂದು ಅವಧಿಗೆ ಜಮಾ ಮಾಡ್ತಾರೆ. ಉದಾಹರಣೆಗೆ, ಮಕ್ಕಳ ವಿವಾಹವನ್ನು ಮಾಡಲಿಕ್ಕೆ ಆವರ್ತ ಠೇವಣಿ ಖಾತೆ ಸೂಕ್ತವಾಗಿರ್ತದೆ. ಭವಿಷ್ಯತ್ತಿನ ಅವಶ್ಯಕತೆವಾದಂತಹ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಬ್ಯಾಂಕುಗಳಲ್ಲಿ ಹಣವನ್ನು
ಜಮಾ ಮಾಡ್ತಾರೆ. ನೋಡಿ, ಸೈಟುಗಳನ್ನು ತೆಗೆದುಕೊಳ್ಳಿಕ್ಕೆ, ಕಾರನ್ನು ತೆಗೆದುಕೊಳ್ಳಿಕ್ಕೆ, ಹೀಗೆ ಮುಂತಾದ ಭವಿಷ್ಯತ್ತಿನ ಅವಶ್ಯಕತೆಗಳಿಗೆ ಆವರ್ತ ಠೇವಣಿ ಖಾತೆ ಸೂಕ್ತವಾಗಿರ್ತದೆ. ನೋಡಿ, ಈ ಖಾತೆಯ ಅವಧಿ ಮುಗಿದ ನಂತರ ಠೇವಣಿ ಮಾಡಿದ ಹಣದ ಜೊತೆಗೆ ಬಡ್ಡಿಯನ್ನು ಸೇರಿಸಿ ಹಣವನ್ನು ಬ್ಯಾಂಕ್ ಹಿಂದಿರುಗಿಸುತ್ತದೆ. ಅವರು ಠೇವಣಿ ಇಟ್ಟ ಹಣದ ಜೊತೆಗೆ ಬಡ್ಡಿಯನ್ನು ಕೂಡ ಬ್ಯಾಂಕ್ ಸೇರಿಸಿ ಅವರ ಹಣವನ್ನು ಹಿಂದಕ್ಕೆ ನೀಡ್ತದೆ. ನೋಡಿ, ಹೀಗೆ ಭವಿಷ್ಯತ್ತಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಆವರ್ತ ಠೇವಣಿ ಖಾತೆ ಸೂಕ್ತವಾಗಿರುತ್ತದೆ. ನೆಕ್ಸ್ಟು, ನಿಶ್ಚಿತ ಠೇವಣಿ ಖಾತೆ. ಈ ಖಾತೆಯಲ್ಲಿ ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ಇಡಲಾಗುವುದು. ನೋಡಿ, ಒಂದು ಸಮಯದವರೆಗೆ, ಅಂದರೆ 1 ವರ್ಷ ಅಥವಾ 2 ವರ್ಷ ಅಥವಾ 5 ವರ್ಷ 10 ವರ್ಷ ಹೀಗೆ ಅವಧಿಗೆ ಫಿಕ್ಸೆಡ್ ಒಂದು ದೊಡ್ಡ ಮೊತ್ತದ ಹಣವನ್ನು ಬ್ಯಾಂಕುಗಳಲ್ಲಿ ಠೇವಣಿಗಳನ್ನು ಇಡೋದನ್ನು ನಾವು ನಿಶ್ಚಿತ ಠೇವಣಿ ಖಾತೆ ನಲ್ಲಿ ನೋಡಬಹುದಾಗಿದೆ. ಠೇವಣಿ ಹಣವನ್ನು ನಿಶ್ಚಿತ ಅವಧಿ ಮುಗಿದ ನಂತರ ಠೇವಣಿದಾರರಿಗೆ ಪಾವತಿಯನ್ನು ಮಾಡಲಾಗ್ತದೆ. ನೋಡಿ, ಆ ನಿಶ್ಚಿತ ಅವಧಿ ಅಂದರೆ ತಿಂಗಳಾಗಿರಬಹುದು ಅಥವಾ 6 ತಿಂಗಳಿಗೆ ಫಿಕ್ಸೆಡ್ ಮಾಡಿರಬಹುದು, ಅಥವಾ 1 ವರ್ಷ 5 ವರ್ಷ 10 ವರ್ಷ ಹೀಗೆ ಈ ಅವಧಿಗಳಿಗೆ ಅನುಗುಣವಾಗಿ ಬ್ಯಾಂಕ್ ಬಡ್ಡಿಯನ್ನು ನೀಡೋದನ್ನು ನಾವು ಕಾಣಬಹುದಾಗಿದೆ. ನೋಡಿ, ಠೇವಣಿ ಹಣವನ್ನು ನಿಗದಿತ ಅವಧಿಗೆ ಮುಂಚೆ ಹಿಂದಕ್ಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಠೇವಣಿಯನ್ನು ಇಟ್ಟಾಗ 5 ವರ್ಷಕ್ಕೆ ಅಂತ ಅಂದ್ಬಿಟ್ಟು ನಾವು ಅಮೌಂಟನ್ನು ಫಿಕ್ಸೆಡ್ ಡಿಪಾಸಿಟ್ ಮಾಡಿದಾಗ ಆ ಅವಧಿಗೆ ಮುಂಚೆ ಹಣವನ್ನು ಹಿಂದಕ್ಕೆ ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ನೋಡಿ, ಬಡ್ಡಿ ದರ ಅವಧಿಗನುಗುಣವಾಗಿ ಈ ಖಾತೆಯಲ್ಲಿ ಅತಿ ಹೆಚ್ಚಿರ್ತದೆ ಬಡ್ಡಿ ದರ. ಬ್ಯಾಂಕ್ ಖಾತೆಯನ್ನು ತೆಗೆಯುವ ವಿಧಾನ ಅಥವಾ ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯುವ ಹಂತಗಳನ್ನ ನೋಡೋಣ ಫ್ರೆಂಡ್ಸ್. ಆಮೇಲೆ ವಿವರಣೆಯನ್ನು ನೋಡೋಣ. ಈಗ ಎಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಮೊದಲು ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕೆಂಬುದನ್ನು ನಿರ್ಧರಿಸುವುದು. 2ನೇದು ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು. 3ನೇದು ಪ್ರಸ್ತಾವನೆ ಅರ್ಜಿ, ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬುವುದು, ಪರಿಚಿತರ ಉಲ್ಲೇಖನವನ್ನು ಕೊಡೋದು, ಬ್ಯಾಂಕ್ ಖಾತೆಯನ್ನು ತೆಗೆಯುವ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು, ಅಧಿಕಾರಿಯ ಒಪ್ಪಿಗೆ ಪಡ್ಕೊಳ್ಳೋದು ಮತ್ತು ಪ್ರಾರಂಭಿಕ ಠೇವಣಿಯನ್ನು ಇಡುವುದು. ಈ ಎಲ್ಲ ಹಂತಗಳನ್ನು ನಾವು ಅನುಸರಣೆ ಮಾಡಬೇಕಾಗ್ತದೆ. ನೋಡಿ, ಈ ಎಲ್ಲ ಹಂತಗಳ ಬಗ್ಗೆ ವಿವರವನ್ನು ನಾವು ಈಗ ತಿಳ್ಕೊಳ್ಳೋಣ. ಮೊದಲನೇ ಅಂಶ ನೋಡಿ, ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕೆಂಬುದನ್ನು ನಿರ್ಧರಿಸುವುದು. ಬ್ಯಾಂಕುಗಳಲ್ಲಿ ಅನೇಕ ರೀತಿಯ ಖಾತೆಗಳನ್ನು ನಾವು ನೋಡಿದ್ದೀವಿ. ಮೊದಲಿಗೆ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಅವಧಿಯ ಠೇವಣಿ ಖಾತೆ. ಈ ಖಾತೆಗಳಲ್ಲಿ ಯಾವ ಖಾತೆ ನಮಗೆ ಸೂಕ್ತ ಅನ್ನೋದನ್ನು ನಾವು ಮೊದಲು ನಿರ್ಧರಿಸಬೇಕು. ನೋಡಿ, ಬ್ಯಾಂಕಿನಲ್ಲಿ ಖಾತೆ ತೆರೆಯುವ ಮುನ್ನ ತಮ್ಮ ಅವಶ್ಯಕತೆ ಅನುಗುಣವಾಗಿ ಯಾವ ರೀತಿ ಖಾತೆ ತೆಗೆದರೆ ಉತ್ತಮ ಎಂದು ಮೊದಲು ನಿರ್ಧಾರವನ್ನು ಮಾಡಬೇಕು. ಆ ನಂತರ ಯಾವ ಸ್ಟೆಪ್ಪನ್ನು ಫಾಲೋ ಅಪ್ ಮಾಡಬೇಕು ಅನ್ನೋದನ್ನ ನೋಡೋಣ. ನೆಕ್ಸ್ಟ್ 2ನೇದು ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು. ನೋಡಿ, ಯಾವ ರೀತಿಯ ಖಾತೆಯನ್ನು ತೆಗೆಯಬೇಕೆಂದು ನಿರ್ಧರಿಸಿದ ಮೇಲೆ ನಿಮಗೆ ಸೂಕ್ತವೆನಿಸಿದ ಬ್ಯಾಂಕಿಗೆ ಹೋಗಿ ನೀವು ಅಧಿಕಾರಿಯನ್ನು ಭೇಟಿ ಮಾಡಬೇಕು. ನೆಕ್ಸ್ಟು 3ನೇದು ಪ್ರಸ್ತಾವನೆ ಅರ್ಜಿ, ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬಿ. ನೋಡಿ, ಪ್ರಸ್ತಾವನೆ ಅರ್ಜಿಯನ್ನು ಪೂರ್ಣವಾಗಿ ತುಂಬಿ ಅದರಲ್ಲಿ ನಿಮ್ಮ ಹೆಸರಿರ್ಬೋದು, ವಿಳಾಸ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಉದ್ಯೋಗ, ವಯಸ್ಸು ಮುಂತಾದ ವಿವರಗಳನ್ನು ಆ ನಮೂನೆಯಲ್ಲಿ ಪೂರ್ಣವಾಗಿ ತುಂಬಬೇಕು. ಅರ್ಜಿಯ ಜೊತೆಗೆ ನಿಮ್ಮ 2 ಅಥವಾ 3 ಮಾದರಿಯ ಸಹಿಗಳನ್ನು ಮಾದರಿ ಸಹಿಗಳ ಕಾರ್ಡಿನಲ್ಲಿ ಮಾಡಿಸಲಾಗ್ತದೆ. ಸಹಿಗಳನ್ನು ನೀವು ಯಾವಾಗ ಬ್ಯಾಂಕಿನ ಜೊತೆಯಲ್ಲಿ ವ್ಯವಹಾರ ಮಾಡುತ್ತೀರೋ ಆಗ ಅಲ್ಲಿ ಬದಲಾವಣೆ ಮಾಡಬೇಕಾಗ್ತದೆ. ನೋಡಿ, 2 ಅಥವಾ 3 ಜನ ಕೂಡಿ ಒಟ್ಟಿಗೆ ಖಾತೆಯನ್ನು ತೆರೆಯಬೇಕಾದರೆ ಎಲ್ಲರ ಸಹಿಗಳು ಮತ್ತು ಭಾವಚಿತ್ರಗಳು ವಿವರಗಳು ಕೂಡ ಬೇಕಾಗ್ತದೆ. ನೋಡಿ, ಬ್ಯಾಂಕಿನಲ್ಲಿ ಖಾತೆಯನ್ನು ನೋಡಿ ಒಬ್ಬರು ಕೂಡ ಖಾತೆಯನ್ನು ತೆರೆಯಬಹುದಾಗಿದೆ, ಅಥವಾ ಒಬ್ಬರಿಗಿಂತ ಹೆಚ್ಚು 2, 3 ಜನ ಕೂಡ ಬ್ಯಾಂಕಿನ ಖಾತೆಯನ್ನು ಜಾಯಿಂಟ್ ಅಕೌಂಟನ್ನು ತೆರೆಯಬಹುದಾಗಿದೆ. ನೋಡಿ, ಆಗ ಪ್ರಸ್ತಾವನಾ ಅರ್ಜಿಯಲ್ಲಿ ಎಲ್ಲರ ಸಹಿಗಳು ಕೂಡ ಬೇಕಾಗ್ತದೆ. ಭಾವಚಿತ್ರಗಳು, ಅವರ ಎಲ್ಲರ ವಿವರಗಳು ಕೂಡ ಬ್ಯಾಂಕಿಗೆ ನೀಡಬೇಕಾಗ್ತದೆ. ನೆಕ್ಸ್ಟು ಪರಿಚಿತರ ಉಲ್ಲೇಖವನ್ನು ಕೊಡುವುದು. ನೋಡಿ, ಬ್ಯಾಂಕಿನ ಖಾತೆಯನ್ನು ತೆಗೆಯಲು ಆ ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆ ಹೊಂದಿರುವವರ ಅಥವಾ ಗೌರವಾನ್ವಿತ ವ್ಯಕ್ತಿಗಳ ಪರಿಚಯವನ್ನು ಅರ್ಜಿ ನಮೂನೆಯಲ್ಲಿ ನಮೂದಿಸಿ ಅವರ ಸಹಿಗಳನ್ನು ಮಾಡಿಸಬೇಕಾಗ್ತದೆ. ಈ ಪರಿಚಯವು ಬ್ಯಾಂಕಿನ ರಕ್ಷಣಾ ದೃಷ್ಟಿಯಿಂದ ಅವಶ್ಯಕವಾಗಿರ್ತದೆ. ನೋಡಿ, ಬ್ಯಾಂಕಿನಲ್ಲಿ ಖಾತೆಯನ್ನು ನಾವು ತೆಗಿಬೇಕಾದ್ರೆ ಆ ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆಯನ್ನು ಹೊಂದಿರುವವರ ಸಹಿಯನ್ನು ನಾವು ಅರ್ಜಿ ನಮೂನೆಯಲ್ಲಿ ಮಾಡಿಸಬೇಕಾಗ್ತದೆ. ಈಗ ಇದು ಯಾಕೆ ಮಾಡಿಸ್ಬೇಕು ಅಂದರೆ ಬ್ಯಾಂಕಿನ ರಕ್ಷಣಾ ದೃಷ್ಟಿಯಿಂದ.
ನಾವು ಮಾಡಿಸ್ಬೇಕಾಗಿರ್ತದೆ. ಅವರ ಸಹಿ ಅತಿ ಅವಶ್ಯಕವಿರ್ತದೆ. ನೆಕ್ಸ್ಟು 5ನೇದು ಬ್ಯಾಂಕು ಖಾತೆಯನ್ನು ತೆಗೆಯುವ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು. ಬ್ಯಾಂಕ್ ಖಾತೆ ತೆಗೆಯುವ ನಮೂನೆಯನ್ನು ಎಲ್ಲ ರೀತಿಗಳಲ್ಲೂ ಭರ್ತಿ ಮಾಡಿ ನಮ್ಮ ಹೆಸರು, ವಿಳಾಸ ಮತ್ತು ಅಡ್ರೆಸ್ಸನ್ನು ಕರೆಕ್ಟಾಗಿ ನಮೂದಿಸಿ ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನೆಲ್ಲ ಲಗತ್ತಿಸಿ ನಾವೇನು ಮಾಡಬೇಕು, ಬ್ಯಾಂಕಿಗೆ ಸಲ್ಲಿಸಬೇಕಾಗ್ತದೆ, ಬ್ಯಾಂಕಿಗೆ ಒಪ್ಪಿಸಬೇಕಾಗ್ತದೆ. ನೆಕ್ಸ್ಟು ಅಧಿಕಾರಿಯ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ನಾವು ಸಲ್ಲಿಸಿದ ಮಾಹಿತಿಯು ಅಧಿಕಾರಿಗೆ ಎಲ್ಲ ರೀತಿಯಲ್ಲೂ ಸಮಂಜಸವಾಗಿದೆ ಎಂದು ಮನವರಿಕೆ ಆದರೆ ಆತ ಖಾತೆ ತೆರೆಯಲು ನಮಗೆ ಅನುಮತಿಯನ್ನು ಕೊಡ್ತಾನೆ. ನೋಡಿ, ನಾವು ಮುಖ್ಯವಾಗಿ ಗುರುತಿನ ಚೀಟಿ, ಇತ್ತೀಚಿನ ವಿಳಾಸ, ಗುರುತು, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ವಿವರಗಳನ್ನು ಒಪ್ಪಿಸಿದ ನಂತರ ಮತ್ತು ಭಾವಚಿತ್ರಗಳನ್ನು ನೀಡಿ ಅಧಿಕಾರಿಯಿಂದ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗ್ತದೆ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಲಿಕ್ಕೆ. ಅಧಿಕಾರಿಯ ಒಪ್ಪಿಗೆಯನ್ನು ಪಡೆದ ನಂತರ ಪ್ರಾರಂಭಿಕ ಠೇವಣಿಯನ್ನು ನೀಡಬೇಕು. ನೋಡಿ, ಪ್ರಸ್ತಾವನಾ ಅರ್ಜಿಯನ್ನು ಎಲ್ಲ ರೀತಿಯಲ್ಲೂ ಪರಿಶೀಲಿಸಿದ ನಂತರ ಅಧಿಕಾರಿ ಪ್ರಾರಂಭಿಕ ಠೇವಣಿಯನ್ನು ಬ್ಯಾಂಕಿನಲ್ಲಿ ಕಟ್ಟಲು ಹೇಳುತ್ತಾನೆ. ಈ ಹಣ ಪಾವತಿಯನ್ನು ಮಾಡಲಿಕ್ಕೆ ಒಂದು ನಮೂನೆ ಇದ್ದು ಅದನ್ನು ಚಲನ್ ಎಂದು ಕರಿತೀವಿ. ಹಣವನ್ನು ನಾವು ಬ್ಯಾಂಕಿಗೆ ಪಾವತಿ ಮಾಡಬೇಕಾದ್ರೆ ಚಲನನ್ನು ಪಡ್ಕೊಳ್ಬೇಕು. ಚಲನ್ ಮೂಲಕ ಹಣವನ್ನು ಪಾವತಿ ಮಾಡಬೇಕಾಗ್ತದೆ. ನೋಡಿ, ನಿಶ್ಚಿತ ಠೇವಣಿ ಖಾತೆಯಾದರೆ ಮತ್ತೊಂದು ಅರ್ಜಿಯನ್ನು ಭರ್ತಿ ಮಾಡಬೇಕಾಗ್ತದೆ. ಒಂದೊಂದು ಠೇವಣಿಗೆ ಒಂದೊಂದು ರೀತಿಯ ಅರ್ಜಿ ಇರ್ತವೆ. ನೋಡಿ, ಆವರ್ತ ಖಾತೆಗೆ ಪಾಸ್ ಪುಸ್ತಕಗಳನ್ನು ಕೊಡ್ತಾರೆ. ನಿಶ್ಚಿತ ಠೇವಣಿಗೆ ಮತ್ತೊಂದು ಅರ್ಜಿ ಬೇಕು, ಮತ್ತು ಆವರ್ತ ಖಾತೆಗೆ ಪಾಸ್ ಪುಸ್ತಕವನ್ನು ನೀಡ್ತಾರೆ. ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಅದರಲ್ಲಿ ಹಣವನ್ನು ಹಿಂದಕ್ಕೆ ಪಡೆಯಲು ಚೆಕ್ಕುಗಳನ್ನು ನೀಡ್ತಾರೆ, ಚೆಕ್ ಪುಸ್ತಕಗಳನ್ನು ಕೊಡಲಾಗ್ತದೆ. ಬ್ಯಾಂಕ್ ಖಾತೆಗಳನ್ನು ತೆಗೆಯೋದ್ರಿಂದ ಆಗುವ ಅನುಕೂಲಗಳೇನು ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ನೋಡಿ, ಬ್ಯಾಂಕ್ ಖಾತೆಯು ಹಣದ ಭದ್ರತೆಯನ್ನು ಕಾಪಾಡುತ್ತದೆ. ನಮ್ಮ ಹಣಕ್ಕೆ ಬ್ಯಾಂಕ್ ಭದ್ರತೆಯನ್ನು ನೀಡ್ತದೆ. ನೋಡಿ, ಅದೇ ಹಣವನ್ನು ನಾವು ಮನೆಯಲ್ಲಿಟ್ಟರೆ ಕಳ್ಳ ಕಾಕರ ಭಯವನ್ನು ನಾವು ಎದುರಿಸಬೇಕಾಗ್ತದೆ. ಆದರೆ ಬ್ಯಾಂಕ್ನಲ್ಲಿದ್ದರೆ ಅದು ಸೇಫ್ ಆಗಿರ್ತದೆ. ಬ್ಯಾಂಕ್ ಖಾತೆಯು ಹಣದ ಪಾವತಿಗಳನ್ನು ವಸೂಲಿ ಮಾಡಲು ಸಹಾಯ ಮಾಡುತ್ತದೆ. ಬ್ಯಾಂಕ್ ಖಾತೆಯು ಹಣದ ಪಾವತಿಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ನೋಡಿ, ನಾವು ಮನೆಯಲ್ಲೇ ಕೂತು ಕರೆಂಟ್ ಬಿಲ್, ಕೇಬಲ್ ಬಿಲ್ ಮತ್ತು ಫೋನ್ ಬಿಲ್ ಇನ್ನಿತರ ದಿನಸಿ ಸಾಮಾನುಗಳ ಬೆಲೆಯನ್ನು ಕೂಡ ನಾವು ಖಾತೆಯ ಮುಖಾಂತರ ನೀಡಲು ಸಹಾಯಕವಾಗುತ್ತದೆ. ನೋಡಿ, ಗೂಗಲ್ ಪೇ, ಫೋನ್ ಪೇ ಇವುಗಳ ಮೂಲಕ ಬ್ಯಾಂಕ್ ಖಾತೆಯ ಮೂಲಕ ನಾವು ಹಣವನ್ನು ಪಾವತಿ ಮಾಡ್ತಾ ಇದ್ದೀವಿ. ಬ್ಯಾಂಕ್ ಖಾತೆಯು ಹಣವನ್ನು ವಸೂಲಿ ಮಾಡಲು ಸಹಾಯ ಮಾಡುತ್ತದೆ. ನೋಡಿ, ಬ್ಯಾಂಕ್ ಖಾತೆ ನಮಗೆ ಹಣವನ್ನು ವಸೂಲಿ ಮಾಡಲಿಕ್ಕೆ ಕೂಡ ಸಹಾಯವನ್ನು ಮಾಡ್ತದೆ. ಬ್ಯಾಂಕ್ ಖಾತೆಯನ್ನು ಹೊಂದಿರುವವರು ಸಾಲ ಪಡೆಯಲು ಸಾಧ್ಯವಾಗುತ್ತದೆ. ನೋಡಿ, ಬ್ಯಾಂಕ್ ಖಾತೆಯನ್ನು ನಾವು ಹೊಂದಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಹೀಗೆ ಅನೇಕ ಕಾರ್ಯಗಳಿಗೆ ನಾವು ಸಾಲವನ್ನು ಪಡೆದುಕೊಳ್ಳಬಹುದಾಗಿದೆ. ಬ್ಯಾಂಕ್ ಖಾತೆಯು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಮಾಡಿಕೊಡುತ್ತದೆ. ನೋಡಿ, ಬ್ಯಾಂಕ್ ಖಾತೆದಾರರು ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ನೋಡಿ, ನಾವು ಬೆಲೆ ಬಾಳುವ ವಸ್ತುಗಳನ್ನು ಇಡ್ಲಿಕ್ಕೆ ಭದ್ರತಾ ಕಪಾಟುಗಳನ್ನು ಬ್ಯಾಂಕುಗಳು ನೀಡ್ತವೆ. ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಉಳಿತಾಯ ಖಾತೆಗಳನ್ನು ತೆರೆಯುವುದರ ಮೂಲಕ ಗ್ರಾಹಕರಲ್ಲಿ ಉಳಿತಾಯಕ್ಕೆ ಬೆಂಬಲವನ್ನು ನೀಡುತ್ತದೆ ಬ್ಯಾಂಕು. ನೋಡಿ, ಬ್ಯಾಂಕು ಉಳಿತಾಯಗಳನ್ನು ಒಟ್ಟುಗೂಡಿಸಿ ಸಾಲವನ್ನು ನೀಡುತ್ತದೆ. ನೋಡಿ, ಬ್ಯಾಂಕ್ ಇತರರಿಗೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಸಾಲಗಳನ್ನು ನೀಡ್ತದೆ. ಹೇಗಂದರೆ ಉಳಿತಾಯ ಖಾತೆಯ ಮೂಲಕ ಗ್ರಾಹಕರಲ್ಲಿ ಉಳಿತಾಯವನ್ನು ಸಂಗ್ರಹಿಸ್ತದೆ. ಆ ಸಂಗ್ರಹಣೆಯನ್ನು ಅವಶ್ಯಕತೆ ಇರುವವರಿಗೆ ಅದು ಸಾಲದ ರೂಪದಲ್ಲಿ ನೀಡ್ತದೆ. ಬ್ಯಾಂಕು ಖಾತೆ ಹೊಂದಿರುವವರ ಹೆಸರಿನ ಕ್ರಾಸ್ ಮಾಡಿದ ಚೆಕ್ಕುಗಳು ಮತ್ತು ಹುಂಡಿಗಳನ್ನು ಅವರ ಖಾತೆಗೆ ಮಾತ್ರ ಜಮಾ ಮಾಡುತ್ತದೆ ಹಾಗೂ ಅವರ ಹೆಸರಿನ ಚೆಕ್ಕು ಅಥವಾ ಹುಂಡಿಗಳನ್ನು ಬೇರೆ ಬ್ಯಾಂಕುಗಳಿಂದ ಕೂಡ ವಸೂಲಿ ಮಾಡುವ ಕಾರ್ಯಗಳನ್ನು ಮಾಡ್ತದೆ. ಬ್ಯಾಂಕ್ ಖಾತೆಗಳನ್ನು ಅದೇ ಬ್ಯಾಂಕಿನ ಇತರ ಶಾಖೆಗಳಿಗೆ ಖಾತೆದಾರರ ಆದೇಶದಂತೆ ಶಾಖೆಗಳಿಗೆ ವರ್ಗಾಯಿಸುವ ಅವಕಾಶ ಕಲ್ಪಿಸ್ತದೆ. ನೋಡಿ, ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿನ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ನಮಗೆ ಬ್ಯಾಂಕ್ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ನೋಡಿ, ಜೊತೆಗೆ ಹಣವನ್ನು ಚೆಕ್ಕಿನ ಮೂಲಕವಾಗಲಿ ಅಥವಾ ಬ್ಯಾಂಕಿನಲ್ಲಿ ನಿಗದಿತ ಹಣ ಹಿಂಪಡೆಯುವ ಚೀಟಿಯ ಮೂಲಕವಾಗಲಿ ವಾಪಸ್ ಪಡೆಯಬಹುದು. ನೋಡಿ, ನಾವು ಹಣವನ್ನು ಹೇಗೆ ವಾಪಸ್ ಪಡೆಯೋದು ಅನ್ನೋದನ್ನು ಹಿಂದೆ ನೋಡಿದ್ವಿ. ಚೆಕ್ಕಿನ ಮೂಲಕ ಪಡೆಯಬಹುದು ಅಥವಾ ನಿಗದಿತ ಹಣ ಪಡೆಯುವ ಚೀಟಿಯ ಮೂಲಕ ವಾಪಸ್ ಪಡೆಯಬಹುದು.
ಹಣವನ್ನು ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಪಡಿಬೇಕಾದ್ರೆ ಠೇವಣಿದಾರನು ಖುದ್ದಾಗಿ ಬ್ಯಾಂಕಿಗೆ ಹೋಗಿ ಹಣವನ್ನು ಹಿಂಪಡೆಯಬಹುದು. ಹಣ ಹಿಂದಕ್ಕೆ ಪಡೆಯಲು ATM ಮತ್ತು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡುಗಳು ಕೂಡ ರೂಢಿಯಲ್ಲಿ ಬಂದಿವೆ. ನೋಡಿ, ಹಣವನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಚೆಕ್ಕಿನ ಮೂಲಕ ಪಡ್ಕೊಳ್ಬೋದು ಅಥವಾ ಬ್ಯಾಂಕಿನಲ್ಲಿ ನಿಗದಿತ ಚೀಟಿಯ ಮೂಲಕ ಪಡ್ಕೊಳ್ಬೋದು ಅನ್ನೋದು ನಮಗೆಲ್ಲ ತಿಳಿದೇ ಇದೆ. ಆದರೆ ಹಣವನ್ನು ಹಿಂದಕ್ಕೆ ಪಡೆಯೋದಕ್ಕೆ ಇಷ್ಟೇ ಮಾರ್ಗಗಳಲ್ಲದೆ ನಾವು ATMಗಳ ಮೂಲಕ ಪಡಿಬಹುದು, ಕ್ರೆಡಿಟ್ ಕಾರ್ಡ್ಗಳ ಮೂಲಕ, ಡೆಬಿಟ್ ಕಾರ್ಡ್ಗಳ ಮೂಲಕ ಕೂಡ ಹಣವನ್ನು ಹಿಂಪಡೆಯಬಹುದಾಗಿದೆ. ಖಾತೆದಾರನು ಬ್ಯಾಂಕಿನ ಒಂದು ಸ್ಥಿರ ಆದೇಶದ ಮೂಲಕ ನಿಯತಕಾಲಿಕ ಸಂದಾಯಗಳನ್ನು ಮಾಡಲು ಆದೇಶಿಸಬಹುದು. ನೋಡಿ, ಖಾತೆದಾರನ ಬ್ಯಾಂಕಿನ ಆದೇಶದ ಮೂಲಕ ಸಂದಾಯಗಳನ್ನು ಮಾಡಲು ಆದೇಶಿಸ್ತಾನೆ. ಉದಾಹರಣೆಗೆ, ನಿಮ್ಮ ಕಂತಿನ ಪಾವತಿ, ವರಮಾನ ತೆರಿಗೆ ಪಾವತಿ, ವಿದ್ಯುತ್ ಶಕ್ತಿ ಬಿಲ್ಲು, ದೂರವಾಣಿ ಬಿಲ್ಲು ಮುಂತಾದವು ಈ ಸಂದಾಯಗಳು ಖಾತೆದಾರನ ಖಾತೆಯಲ್ಲಿ ಖರ್ಚಾಗುತ್ತದೆ. ನೋಡಿ, ಇವುಗಳನ್ನು ಅತಿ ಅವಶ್ಯಕವಾಗಿರುವ ಈ ಕಾರ್ಯಗಳ ಬೆಲೆಗಳನ್ನು ಪಾವತಿಸಲಿಕ್ಕೆ ನೋಡಿ, ನಿಮ್ಮ ಕಂತಿನ ಪಾವತಿ, ನಿಮ್ಮ ಮಂತ್ಲಿ ಸ್ಯಾಲ್ರಿ ಏನಿದೆ ಅದರಲ್ಲಿ ಸಂಗ್ರಹಣೆ, ಉಳಿತಾಯದಲ್ಲಿ ವಿದ್ಯುತ್ ಬಿಲ್ಲನ್ನು ಕಟ್ಟಲಿಕ್ಕೆ, ದೂರವಾಣಿ ಬಿಲ್ ಕಟ್ಟಲಿಕ್ಕೆ ಬ್ಯಾಂಕ್ ಖಾತೆಯಿಂದ ನಾವು ಸಂದಾಯವನ್ನು ಮಾಡಬಹುದಾಗಿದೆ.